ಸರ್ವರಿಗೂ ನಮಸ್ಕಾರ ಆತ್ಮೀಯರೇ, ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. SLC ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಥಮ ಭಾಷಾ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಅಲಂಕಾರಕ್ಕೆ ಸಂಬಂಧಿಸಿದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ನಾವು ಅಲಂಕಾರದಲ್ಲಿ ಉಪಮಾಲಂಕಾರ, ರೂಪಕಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ ಹಾಗೂ ಅರ್ಥಾಂತರ ನ್ಯಾಸ ಅಲಂಕಾರ ಇದೆ. ಇದರಲ್ಲಿ ಉಪಮಾಲಂಕಾರಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯದು, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಹೀಗೆ ಕೊಟ್ಟಾಗ ಮೊದಲು ನೀವು ಅಲಂಕಾರವನ್ನು ಬರಿಬೇಕು. ಉದಾಹರಣೆಗೆ ಅಲಂಕಾರ, ಉಪಮಾಲಂಕಾರ, ಆನಂತರ ಲಕ್ಷಣ ಬರಿಬೇಕು. ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಆನಂತರ ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹೋರಾಡುವುದು. ಆನಂತರ ಸಮನ್ವಯವನ್ನು ಬರೆಯುವುದಾದರೆ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಎಂಬುದಾಗಿ ಬರೀಬೇಕು. ಹೀಗೆ ಬರೆದಲ್ಲಿ ಪೂರ್ಣ 3 ಅಂಕಗಳು ನಿಮಗೆ ಲಭಿಸುತ್ತೆ. ಇನ್ನು ಎರಡನೇ ಪ್ರಶ್ನೆ, ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ. ಇದಕ್ಕೂ ಸಹ ಪ್ರಾರಂಭದಲ್ಲಿ ಅಲಂಕಾರದ ಹೆಸರು ಬರೆಯಿರಿ. ಅಲಂಕಾರ, ಉಪಮಾಲಂಕಾರ ಹೇಗೆ ಗುರುತಿಸ್ತೀರಾ ಅಂದರೆ ಹಾಂಗ, ಅಂತೆ, ಓಲ್, ಒಲು ಈ ಉಪಮಾವಾಚಕಗಳಿದ್ದಲ್ಲಿ ಅದು ಉಪಮಾಲಂಕಾರ ಆಗಿರುತ್ತೆ. ಹಾಗಾಗಿ ಅಲಂಕಾರ, ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಉಪಮೇಯ ಗುಂಡು ಸುರಿಯುವುದು, ಉಪಮಾನ ಸಿಡಿಲು ಸಿಡಿಯುವುದು, ಉಪಮಾವಾಚಕ ಹಾಂಗ, ಸಮಾನ ಧರ್ಮ ಸಿಡಿಯುವುದು. ಇನ್ನು ಸಮಾನ ಧರ್ಮ ಆದ ನಂತರದಲ್ಲಿ ಸಮನ್ವಯ ಬರೆಯುವುದಾದರೆ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಮೂರನೆಯದು, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಾಂಗ. ಅಲಂಕಾರ, ಉಪಮಾಲಂಕಾರ. ಲಕ್ಷಣ ಬರಿತೀರಿ. ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಈ ಲಕ್ಷಣವನ್ನು ನೀವು ಕಂಠಪಾಠ ಮಾಡಬೇಕು. ಇನ್ನು ಉಪಮೇಯ ಒಳಗಿನ ಮಂದಿ ಹೊಡೆದ ಗುಂಡು, ಉಪಮಾನ ಮುಂಗಾರಿನ ಸಿಡಿಲು, ಉಪಮಾವಾಚಕ ಹಾಂಗ, ಸಮಾನ ಧರ್ಮ ಸಿಡಿಯುವುದು. ಸಮನ್ವಯ ಬರೆಯುವುದಾದರೆ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಹೊಡೆದ ಗುಂಡನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ನಾಲ್ಕನೆಯದು, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಹೇಳ್ಬಹುದಾ? ಅಲಂಕಾರ ಯಾವುದು? ಉಪಮಾಲಂಕಾರ. ಲಕ್ಷಣ ಬರಿತೀರಲ್ವಾ? ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಉಪಮೇಯ ಯೋಚಿಸಬಹುದಾ? ಯಾವುದು? ನೀಚರಿಗೆ ಮಾಡಿದ ಉಪಕಾರ. ಉಪಮಾನ ಹಾವಿಗೆ ಹಾಲೆರೆಯುವುದು. ಹಾಲೆರೆದಂತೆ ಅಂತ ಬರಿಬಾರ್ದು, ಹಾವಿಗೆ ಹಾಲೆರೆಯುವುದು ಅಂತ ಬರಿಬೇಕು. ಹಾಗಾದರೆ ಉಪಮಾವಾಚಕ ಅಂತೆ. ಸಮಾನ ಧರ್ಮ ಅಲ್ಲಿ ಇಲ್ಲ, ಸ್ಪಷ್ಟವಾಗಿಲ್ಲ ಎಂಬುದಾಗಿ ಬರೀರಿ, ಸಮಾನ ಧರ್ಮ ಇಲ್ಲದಿದ್ದ ಪಕ್ಷದಲ್ಲಿ. ಇನ್ನು ಸಮನ್ವಯ, ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಂತ ಬರೀಬೇಕು. ಹಾಗೆಯೇ ಐದನೆಯದು, ಊಲವರ್ತ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಇಲ್ಲೂ ಸಹ ಅಂತೆ ಇರುವುದರಿಂದ ಇದು ಉಪಮಾಲಂಕಾರ ಅಂತ ಗುರುತಿಸ್ತೀರಾ. ಅಲಂಕಾರ, ಉಪಮಾಲಂಕಾರ ಬರಿತೀರಿ. ಲಕ್ಷಣ ಈಗಾಗಲೇ ಬರೆದು ಅಭ್ಯಾಸ ಆಗಿರುತ್ತೆ. ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಉಪಮೇಯ ಊಲವರ್ತ ಸ್ಟೇಷನರಿ ಅಂಗಡಿ ಬಗ್ಗೆ ಹೇಳ್ತಿದ್ದಾರೆ, ಹಾಗಾಗಿ ಅದು ಉಪಮೇಯ. ಯಾವುದಕ್ಕೆ ಹೋಲಿಸಿದ್ದಾರೆ? ಉಪಮಾನ ಪ್ರಾಚೀನ ಮಹಾಕಾವ್ಯ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ ಬರೆಯುವುದಾದರೆ ಉಪಮೇಯವಾದ ಊಲವರ್ತ ಸ್ಟೇಷನರಿ ಅಂಗಡಿಯನ್ನು ಉಪಮಾನವಾದ ಪ್ರಾಚೀನ ಮಹಾಕಾವ್ಯಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಆನಂತರ ಗೀಜುಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಅಲಂಕಾರ ಯಾವುದು? ಅಂತೆ ಅನ್ನುವುದು ಇದೆ, ಹಾಗಾಗಿ ಉಪಮಾಲಂಕಾರ. ಉಪಮೇಯ ಲಕ್ಷಣ ಬರಿಬೇಕು. ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಆನಂತರ ಉಪಮೇಯ ಯಾವುದ್ರ ಬಗ್ಗೆ ವರ್ಣಿಸ್ತಿದ್ದಾರೆ? ಗೀಜುಗನ ಗೂಡು. ಉಪಮಾವಾಚಕ ತೊಟ್ಟಿಲು. ಉಪಮಾವಾಚಕ ಆದ ನಂತರ ಉಪಮಾನ ತೊಟ್ಟಿಲು, ಉಪಮಾವಾಚಕ ಅಂತೆ. ಸಮಾನ ಧರ್ಮ ತೂಗಾಡುವುದು. ಇಲ್ಲಿ ಕೊಟ್ಟಿದ್ದಾರೆ ಸಮಾನ ಧರ್ಮ, ತೂಗಾಡುವುದು.
ಗೀಜುಗನ ಗೂಡು ತೂಗಾಡುತ್ತಿತ್ತು, ತೊಟ್ಟಿಲು ತೂಗಾಡುತ್ತಿತ್ತು. ಸಮನ್ವಯ ಉಪಮೇಯವಾದ ಗೀಜುಗನ ಗೂಡನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಂತ ಬರೀತೀರ. ಇನ್ನು 7ನೇದು, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಅಂತೆ ಇದೆ ಅಲ್ವಾ? ಹಾಗಾಗಿ ನಿಮಗೆ ಗೊತ್ತಾಗತ್ತೆ ಅಲಂಕಾರ ಉಪಮಾಲಂಕಾರ. ಲಕ್ಷಣ 2 ವಸ್ತುಗಳಿಗಿರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದು ಉಪಮಾಲಂಕಾರ. ಉಪಮೇಯ ಗಾಳಿಪಟಗಳು ಯಾವುದು ಹೋಲಿಸಿದ್ದಾರೆ? ಅದು ಉಪಮಾನ ಆಗತ್ತೆ. ಹಕ್ಕಿಗಳು ಅನ್ನೋದು ಉಪಮಾನ. ಉಪಮಾವಾಚಕ ಅಂತೆ. ಸಮಾನ ಧರ್ಮ 2 ಹಾರಾಡುವುದಲ್ವಾ? ಗಾಳಿಪಟಗಳು ಹಾರಾಡ್ತಿತ್ತು, ಹಕ್ಕಿಗಳು ಹಾರಾಡುವುದು. ಎರಡಕ್ಕೂ ಸಮಾನವಾಗಿರುವುದರಿಂದ ಅದು ಸಮಾನ ಧರ್ಮ ಹಾರಾಡುವುದು. ಸಮನ್ವಯ ಉಪಮೇಯವಾದ ಗಾಳಿಪಟವನ್ನು ಉಪಮಾನವಾದ ಹಕ್ಕಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. 8ನೇಯದು ಸ್ವಲ್ಪ ಗಮನಿಸಿ. ಖಳನೊಳವಿಂಗೆ ಕುಪ್ಪೆ ವರಮೆಂಬವು ಲಾಂಬರಮುಂಟೆ ನಿನ್ನದೊಂದಳವು ಅನ್ನೋದು ಕೇಳಬಹುದು. ಸ್ವಲ್ಪ ಯೋಚಿಸಿ ಉತ್ತರವನ್ನು ಬರಿಬೇಕು. ಇಲ್ಲಿ ಓಲ್ ಅನ್ನುವ ಪದ ಇದೆ, ಹಾಗಾಗಿ ಇದು ಉಪಮಾಲಂಕಾರ ಆಗತ್ತೆ. ಹಾಗಾದರೆ ಲಕ್ಷಣ 2 ವಸ್ತುಗಳಿಗಿರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದು ಉಪಮಾಲಂಕಾರ. ಉಪಮೇಯ ಯಾವುದನ್ನು ವರ್ಣಿಸ್ತಿರೋದು, ಯಾವುದಕ್ಕೆ ಹೋಲಿಸ್ತಿರೋದು ಯೋಚಿಸ್ಬೋದಾ? ಉಪಮೇಯ ಯಾವುದು? ನಿನ್ನದೊಂದಳವು ಅಂದರೆ ನಿನ್ನ ಒಂದು ಸಾಮರ್ಥ್ಯ. ಯಾರ ಸಾಮರ್ಥ್ಯ? ದೃಪದನ ಸಾಮರ್ಥ್ಯ. ಯಾವುದಕ್ಕೆ ಹೋಲಿಸಿದ್ದಾರೆ? ಉಪಮಾನ ಅದು. ಖಳನೊಳವಿಂಗೆ ಕುಪ್ಪೆವರ ಅಂದರೆ ದುಷ್ಟನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠ. ಉಪಮಾವಾಚಕ ಓಲ್. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ ಬರೆಯುವುದಾದರೆ ಉಪಮೇಯವಾದ ದೃಪದನ ಸಾಮರ್ಥ್ಯವನ್ನು ಉಪಮಾನವಾದ ಖಳನೊಳವಿಂಗೆ ಕುಪ್ಪೆವರ ಎಂಬುದಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಸರಿಯಾಗಿ ಈ ಅಲಂಕಾರವನ್ನು ನೋಡ್ಕೊಳ್ಳಿ. ಉಳಿದಿದ್ದೆಲ್ಲವೂ ಸುಲಭವಾಗಿದೆ, ಇದೂ ಸುಲಭವಾಗಿದೆ. ಆದರೆ ಸ್ವಲ್ಪ ಯೋಚಿಸಿ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಹೀಗೆ 8 ಪ್ರಶ್ನೆಗಳು ಉಪಮಾಲಂಕಾರದಲ್ಲಿ ಕೇಳಬಹುದು. ಇನ್ನು ರೂಪಕಾಲಂಕಾರದಲ್ಲಿ ಮಾರಿಗೌತಣವಾಯಿತು ನಾಳಿನ ಭಾರತವು. ನೋಡಿ, ಇಲ್ಲಿ ಉಪಮಾವಾಚಕ ಇರುವುದಿಲ್ಲ, ಹಾಗಾಗಿ ನಾವು ರೂಪಕಲಂಕಾರವನ್ನು ಗುರುತಿಸ್ತೀವಿ. ಅಲಂಕಾರ ರೂಪಕಲಂಕಾರ. ಲಕ್ಷಣ ಅತಿ ಸಾಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ಉಪಮಾಲಂಕಾರವಾಗುತ್ತದೆ. ಉಪಮೇಯ ನಾಳಿನ ಭಾರತ, ಉಪಮಾನ ಮಾರಿಗೌತಣ ಅಲ್ವಾ? ಮಾರಿಗೌತಣ ಅಂದರೆ ನಾಳಿನ ಭಾರತವನ್ನು ಮಾರಿಗೌತಣಕ್ಕೆ ಅಭೇದ ಕಲ್ಪಿಸಿ ಹೇಳಲಾಗ್ತಾ ಇದೆ. ಮುಂದೆ ನಡೆಯುವಂಥ ಮಹಾಭಾರತ ಯುದ್ಧ ನಾಳಿನ ಭಾರತ ಅಂತಂದರೆ ಅದು ಮಾರಿಗೌತಣದ ಹಾಗಿರುತ್ತೆ ಅಂತೇಳಿ ಅಭೇದ ಕಲ್ಪಿಸಿ ಹೇಳಲಾಗಿದೆ. ಸಮನ್ವಯ ಬರೆಯೋದು ಇಲ್ಲಿ ಉಪಮಾವಾಚಕ ಸಮಾನ ಧರ್ಮ ಬರೆಯುವ ಅಗತ್ಯ ಇರುವುದಿಲ್ಲ. ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೌತಣಕ್ಕೆ ಅಭೇದವಾಗಿ ರೂಪಿಸಿರುವುದರಿಂದ ರೂಪಕಾಲಂಕಾರವಾಗಿದೆ ಎಂಬುದಾಗಿ ಸಮನ್ವಯವನ್ನು ಬರಿಬೇಕು. ಇನ್ನು ಅಳ್ಳಿರಿಯುತಿಪ್ಪ ಎಮ್ಮ ಒಡಲಬೇಗೆಯ ಬೆಂಕಿಯುರಿ ನಿನ್ನ ನೆರೆಯದೆ ಪೇಳು ವಿಶ್ವಾಮಿತ್ರ. ನಿಮ್ಮ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿತ್ತು. ನಮಗೆ ವಾಕ್ಯ ತುಂಬ ದೀರ್ಘವಾಗಿದ್ದಾಗ ಅನುಮಾನ ಆಗುತ್ತೆ. ಇದರಲ್ಲಿ ಯಾವುದ್ಯಾವುದೋ ಬರಿತೀರಾ. ಯಾವುದು? ಅಳ್ಳಿರಿಯುತಿಪ್ಪ ಎಮ್ಮ ಒಡಲಬೇಗೆ ಅಲ್ವಾ? ಇಲ್ಲಿ ನಮಗೆ ತುಂಬ ಸುಲಭವಾಗಿ ಒಡಲಬೇಗೆಯ ಬೆಂಕಿಯುರಿ ಇಷ್ಟೇ ಸಾಕು. ಅಲಂಕಾರ ರೂಪಕಾಲಂಕಾರ. ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಉಪಮಾಲಂಕಾರವಾಗುತ್ತದೆ. ಉಪಮೇಯ ಯಾವುದು? ಒಡಲಬೇಗೆ. ಉಪಮಾನ ಬೆಂಕಿಯುರಿ. ಇದನ್ನು ನೆನ್ಪಿಟ್ಕೊಳ್ಳಿ. ಅಳ್ಳಿರಿಯುತಿಪ್ಪ ಎಮ್ಮ ಒಡಲಬೇಗೆನೂ ಬರಿಬಹುದು ಅಥವಾ ಒಡಲಬೇಗೆ ಬರಿಬಹುದು. ಉಪಮಾನ ಯಾವುದು? ಬೆಂಕಿಯುರಿ. ನಿನ್ನ ನೆರೆಯದೇ ಪೇಳು ವಿಶ್ವಾಮಿತ್ರ ನಮಗೆ ಅವಶ್ಯಕತೆ ಇಲ್ಲ. ಇನ್ನು ಸಮನ್ವಯ ಉಪಮೇಯವಾದ ಅಯೋಧ್ಯೆಯ ಪ್ರಜೆಗಳ ಒಡಲಬೇಗೆಯನ್ನು ಅಥವಾ ಒಡಲಬೇಗೆಯನ್ನು ಇಷ್ಟೇ ಬರಿಬಹುದು. ಉಪಮಾನವಾದ ಬೆಂಕಿಯ ಊರಿಗೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಮುಂದೆ ಶಾನುಭೋಗರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಇದು ಸಹ ಹಾಗೇನೆ. ವದನಾರವಿಂದ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ಅದು ಮಾತ್ರ ರೂಪಕಲಂಕಾರ. ಅಲಂಕಾರ ರೂಪಕಲಂಕಾರ. ಲಕ್ಷಣ ಬರಿತೀರಿ. ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರವಾಗುತ್ತದೆ. ಈ ಲಕ್ಷಣವನ್ನು ನೀವು ಕಂಠಪಾಠ ಮಾಡಬೇಕು. ಉಪಮೇಯ ಶಾನುಭೋಗರ ವದನ ಅಥವಾ ವದನ, ಉಪಮಾನ ಅರವಿಂದ. ಉಪಮೇಯ ಶಾನುಭೋಗರ ವದನ, ಉಪಮಾನ ಅರವಿಂದ. ಅರವಿಂದ ಅಂದರೆ ಕಮಲ ಅಥವಾ ತಾವರೆ. ಸಮನ್ವಯ ಉಪಮೇಯವಾದ ಶಾನುಭೋಗರ ವದನವನ್ನು ಉಪಮಾನವಾದ ಅರವಿಂದಕ್ಕೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಆನಂತರ ಶೋಕದುಲ್ಕೆ. ಅಲಂಕಾರ ರೂಪಕಾಲಂಕಾರ. ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರವಾಗುತ್ತದೆ ಅಂತ ಲಕ್ಷಣ ಬರಿತೀರಿ. ಉಪಮೇಯ ಶೋಕ, ಉಪಮಾನ ಉಲ್ಕೆ. ಸಮನ್ವಯ ಉಪಮೇಯವಾದ ಶೋಕವನ್ನು ಉಪಮಾನವಾದ ಉಲ್ಕಿಗೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಇದಿಷ್ಟು ರೂಪಕಾಲಂಕಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಕೇಳಬಹುದಾದ ಪ್ರಶ್ನೆಗಳು. ಉಪಮಾಲಂಕಾರದಲ್ಲಿ 8, ರೂಪಕಾಲಂಕಾರದಲ್ಲಿ 4. ಉತ್ಪ್ರೇಕ್ಷಾಲಂಕಾರದಲ್ಲಿ
ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇಷ್ಟು ದೊಡ್ಡ ವಾಕ್ಯ ಇದೆ. ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಲಕ್ಷಣ ಬರಿಬೇಕು. ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸಿ ಹೇಳಿದರೆ ಅದು ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ. ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ. ನೋಡಿ, ಇದೇ ಮುಖ್ಯ. ನಮಗಲ್ಲಿ ತ್ರೈಲೋಕ್ಯ ಲಕ್ಷ್ಮಿ ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ಇವೆಲ್ಲ ಬೇಕಾಗಿಲ್ಲ. ಕೇವಲ ಅಚ್ಚೋದ ಸರೋವರ, ರನ್ನಗನ್ನಡಿ. ಮತ್ತೆ ಇನ್ನೊಂದು ಉತ್ಪ್ರೇಕ್ಷ ಅಲಂಕಾರವನ್ನು ನಾವು ಗುರುತಿಸುವುದು ಎಂಬಂತೆ ಎಂಬ ಪದ ಬಂದಾಗ. ಹಾಗಾಗಿ ಉಪಮೇಯ ಅಚ್ಚೋದ ಸರೋವರ ಬರಿತೀರಿ, ಉಪಮಾನ ರನ್ನಗನ್ನಡಿ ಬರಿತೀರಿ. ನಾವು ಉಪಮಾವಾಚಕ, ಸಮಾನ ಧರ್ಮ ಇದು ಯಾವುದನ್ನೂ ಬರೆಯುವುದಿಲ್ಲ. ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿಗೆ ಎಂಬುದಾಗಿ ಕಲ್ಪಿಸಿರುವುದರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಎಂಬುದಾಗಿ ಬರೀಬೇಕು. ನೆನಪಿರಲಿ, ಸಮನ್ವಯವನ್ನು ಬರೆಯುವುದು. ಇನ್ನೊಂದು ಪ್ರಶ್ನೆ ಬರಬಹುದು, ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು ಅಂತೇಳಿ. ಎಂಬಂತೆ ಅಂತ ಇರುವುದರಿಂದಾಗಿ ಅದು ಉತ್ಪ್ರೇಕ್ಷ ಅಲಂಕಾರ. ಸೀತೆಯ ಮುಖ ಕಮಲ ಅರಳಿತು ಅಂತ ಆದರೆ ರೂಪಕ ಅಲಂಕಾರ. ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಆದರೆ ಅದು ಯಾವ ಅಲಂಕಾರ? ಉಪಮಾಲಂಕಾರ ಆಗತ್ತೆ. ಇನ್ನು ದೃಷ್ಟಾಂತ ಅಲಂಕಾರ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಲಂಕಾರ ದೃಷ್ಟಾಂತ ಅಲಂಕಾರ ಅಂತ ಬರಿಬೇಕು. ಲಕ್ಷಣ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿ ಬಂದರೆ ಅದನ್ನು ದೃಷ್ಟಾಂತ ಅಲಂಕಾರ ಎನ್ನಲಾಗುತ್ತದೆ. ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ, ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿ ಬರುತ್ತಿರುವುದರಿಂದ ಇದನ್ನು ದೃಷ್ಟಾಂತ ಅಲಂಕಾರ ಎನ್ನಲಾಗುತ್ತದೆ. ನೆನಪಿಟ್ಕೊಳ್ಳಿ, ಈ ರೀತಿಯಲ್ಲಿ ದೃಷ್ಟಾಂತ ಅಲಂಕಾರವನ್ನು ಬರೀಬೇಕು. ಇಲ್ಲೆಲ್ಲ ನೀವು ಲಕ್ಷಣವನ್ನು ನೆನಪಿಟ್ಕೊಂಡ್ರೆ ಉಪಮೇಯ ಉಪಮಾನ, ಮೊದಲನೇದು ಉಪಮೇಯ, ಎರಡನೇದು ಉಪಮಾನ, ಈ ರೀತಿಯಲ್ಲಿ ಬರಿತಾ ಹೋಗಬಹುದು. ಇನ್ನು ಅರ್ಥಾಂತರ ನ್ಯಾಸ ಅಲಂಕಾರ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ, ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡಿ ಹೇಳಿದರೆ ಅದು ಅರ್ಥಾಂತರ ನ್ಯಾಸ ಅಲಂಕಾರ. ಉಪಮೇಯ ಅಥವಾ ವಿಶೇಷ ವಾಕ್ಯ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಉಪಮಾನ ಸಾಮಾನ್ಯ ವಾಕ್ಯ, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಇನ್ನು ಸಮನ್ವಯ ಬರೆಯುವುದಾದರೆ ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡಿ ಹೇಳುತ್ತಿರುವುದರಿಂದ ಇದು ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಅರ್ಥಾಂತರ ನ್ಯಾಸ ಅಲಂಕಾರದಲ್ಲಿ ಒಂದು ಪ್ರಶ್ನೆಯನ್ನು ನೆನಪಿಟ್ಕೊಳ್ಳಿ. ಅದು ಇದು, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದ, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಂತೇಳಿ. ಹಾಗೆಯೇ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಇದು ದೃಷ್ಟಾಂತ ಅಲಂಕಾರಕ್ಕೆ ಒಂದು ಉದಾಹರಣೆ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿ ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅನ್ನೋದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಒಂದು ಉದಾಹರಣೆ. ಉತ್ಪ್ರೇಕ್ಷೆ, ದೃಷ್ಟಾಂತ ಅಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ ಇದೆಲ್ಲದರ ವ್ಯಾಖ್ಯೆಯನ್ನು ಮೊದಲು ಕಂಠಪಾಠ ಮಾಡಿ ಒಂದೊಂದು ಉದಾಹರಣೆ ಯಾವುದಕ್ಕೆ ಯಾವುದು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಆನಂತರ ಬಹಳ ಸುಲಭ, ರೂಪಕ ಅಲಂಕಾರಕ್ಕೆ 4 ಇದೆ. ಶೋಕದುಲ್ಕೆ, ವದನಾರವಿಂದ, ಒಡಲಬೇಗಿಯ ಬೆಂಕಿಯೂರಿ, ಮಾರಿಗೌತಣವಾಯಿತು ನಾಳಿನ ಭಾರತ. ಹಾಗೆಯೇ ಉಪಮಾಲಂಕಾರದಲ್ಲಿ 8 ಉದಾಹರಣೆಗಳಿದ್ದಾವೆ. ಕಳನೊಳವಿಂಗೆ ಕುಪ್ಪೆ ವರಮೆಂಬವು, ಲಾಂಬರ ಮುಂಟೆ ನಿನ್ನದೊಂದಳವು, ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು, ಗೀಜುಗನಗೂಡು ತೊಟ್ಟಿಲಿನಂತೆ ತೂಗಾಡುತ್ತಿತ್ತು, ಮೂಲವರ್ತ ಸ್ಟೇಷನರಿ ಅಂಗಡಿ, ಪ್ರಾಚೀನ ಮಹಾಕಾವ್ಯಂತೆ ಮಹಾಕೋಶ, ನೀಚರಿಗೆ ಮಾಡಿದ ಉಪಕಾರ, ಹಾವಿಗೆ ಹಾಲಿರದಂತೆ, ಒಳಗಿನ ಮಂದಿ ಗುಂಡು ಹೊಡೆದರೂ ಮುಂಗಾರಿ ಸಿಡಿಲ ಸಿಡಿದಾಂಗ, ಅದರದ್ದೇ ಇನ್ನೊಂದು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದ್ದರು. ಹೀಗೆ ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದಲ್ಲಿ ಖಂಡಿತವಾಗಿಯೂ ಅಲಂಕಾರದಲ್ಲಿ 3ಕ್ಕೆ 3 ಅಂಕಗಳನ್ನು ಗಳಿಸಬಹುದು. ಧನ್ಯವಾದಗಳು.